ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬಾ ದಿನಗಳಾದ್ಮೇಲೆ ಈ ಮಿನಿ ವ್ಲಾಗ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ಭರತ ಹುಣ್ಣಿಮೆ ಇತ್ತು ಅಂಡ್ ಎಲ್ಲಾರ್ದು ದಿನ ಪೂಜೆಯಿಂದ ಸ್ಟಾರ್ಟ್ ಆದ್ರೆ ನನ್ನ ದಿನ ಪುಳಿಯೋಗರೆ ಗೊಜ್ಜು ಮಾಡೋದ್ರಿಂದ ಶುರು ಆಯ್ತು. ಹೌದು, ನಿನ್ನೆ ನಾನು ಅಮ್ಮ ಇಬ್ರು ಸೇರ್ಕೊಂಡು ಪುಳಿಯೋಗರೆ ಗೊಜ್ಜು ಮಾಡಿದ್ವಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡಿದ್ವಿ. ಯಾಕೆ ಮಾಡಿದ್ವಿ ಅಂತ ನನ್ನ ವ್ಲಾಗ್ ಅಲ್ಲಿ ಮುಂದೆ ನೀವು ನೋಡ್ತೀರಾ. ಅದ್ರ ಜೊತೆಗೆ ಹೋಮ್ ಮೇಡ್ ಏರ್ ಆಯಿಲ್ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೆ. ಅದ್ರದ್ದು ಏನಾದ್ರು ವಿಡಿಯೋ ಬೇಕಿದ್ರೆ ಕಾಮೆಂಟ್ ಸೆಕ್ಷನ್ ತಿಳಿಸಿ, ಸೊ ದಟ್ ಅದ್ರದ್ದು ಒಂದು ವಿಡಿಯೋ ಮಾಡ್ತೀನಿ. ಇದ್ರ ಮಧ್ಯೆ ಒಂದಷ್ಟು ಪ್ರಾಡಕ್ಟ್ಸ್ ನ ಅಮೆಝಾನ್ ಅಲ್ಲಿ ಬುಕ್ ಮಾಡಿದ್ದೆ, ಸೊ ಅದನ್ನೆಲ್ಲ ಈಗ ಅನ್ಬಾಕ್ಸ್ ಮಾಡ್ತಾ ಇದ್ದೆ. ರೀಸೆಂಟ್ ಆಗಿ ತುಂಬಾ ಹೇರ್ ಫಾಲ್ ಆಗ್ತಾ ಇತ್ತು, ಹೇರ್ ಎಲ್ಲ ಫುಲ್ ಡ್ರೈ ಅಂತ ಅನ್ಸ್ತಾ ಇತ್ತು. ಹಾಗಾಗಿನೇ ನಾನು ಹೋಮ್ ಮೇಡ್ ಏರ್ ಆಯಿಲ್ ಪ್ರಿಪೇರ್ ಮಾಡ್ತಿದ್ದೆ. ಅಂಡ್ ಈಗಿರೋ ವೆದರ್ ಕಂಡೀಷನ್ ಗೆ ಫೇಸ್ ಕೂಡ ಎಲ್ಲ ಡ್ರೈ ಆಗಿತ್ತು. ಹಾಗಾಗಿನೇ ಒಂದಷ್ಟು ಪ್ರಾಡಕ್ಟ್ಸ್ ನ ತುಂಬಾ ದಿನದಿಂದ ಟ್ರೈ ಮಾಡ್ಬೇಕು ಅಂತ ಅನ್ಸ್ತಾ ಇತ್ತು, ಸೊ ದಟ್ ಎಲ್ಲಾ ಪ್ರಾಡಕ್ಟ್ಸ್ ನ ಬುಕ್ ಮಾಡಿದ್ದೆ. ಸೊ ಅದನ್ನೆಲ್ಲ ಅನ್ಬಾಕ್ಸ್ ಮಾಡಿ ಟ್ರೈ ಕೂಡ ಮಾಡ್ತಾ ಇದ್ದೆ. ಇನ್ ಕೇಸ್ ಈ ಪ್ರಾಡಕ್ಟ್ಸ್ ಏನಾದ್ರೂ ನನಗೆ ನಿಜ ವರ್ಕ್ ಆದ್ರೆ ಖಂಡಿತ ಇದ್ರ ಬಗ್ಗೆ ಎಲ್ಲ ನಾನು ಫ್ರಾಂಕ್ ಒಪಿನಿಯನ್ ಕೊಡ್ತೀನಿ. ಸೊ ಇಷ್ಟ ಇದ್ರೆ ನೀವು ಕೂಡ ಪರ್ಚೇಸ್ ಮಾಡಿ. ಅಂಡ್ ಇನ್ನೇನ್ ಚಳಿಗಾಲ ಎಲ್ಲ ಮುಗ್ದೋಗ್ತಾ ಇದೆ, ಅವರೆಕಾಳು ಸೀಸನ್ ಕೂಡ ಬರ್ತಿದೆ. ಹಾಗಾಗಿ ನಾನು ಅಮ್ಮ ಇಬ್ರು ಹಸಿ ಅವರೆಕಾಳನ್ನ ಎಣ್ಣೆಲಿ ಕರೆದು ಅದಕ್ಕೆ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಹಸಿ ಕೊಬ್ಬರಿ, ಕಡಲೆ ಬೀಜ, ಉಪ್ಪು, ಖಾರದ ಪುಡಿ ಇದನ್ನೆಲ್ಲ ಮಿಕ್ಸ್ ಮಾಡಿ ತಿಂತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನನಗಂತೂ ಇದು ತುಂಬಾ ಫೇವ್ರೇಟ್. ಇದ್ರ ಜೊತೆಗೆ ಅವಲಕ್ಕಿ ಹಾಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾವು ಅವಲಕ್ಕಿ ಹಾಕಿರ್ಲಿಲ್ಲ ಇಲ್ಲಿ. ಇದೇ ಸೇಮ್ ಇಂಗ್ರೀಡಿಯೆಂಟ್ಸ್ ಹಾಕಿ ಅವಲಕ್ಕಿಲಿ ಕೂಡ ಮಾಡ್ತೀವಿ. ಬಟ್ ಇದು ಅವರೆಕಾಳು ಸೀಸನ್ ಇದ್ದಿದ್ದ ಕಾರಣ ಅವರೆಕಾಳಲ್ಲಿ ಮಾಡ್ತಾ ಇದ್ವಿ. ಸೊ ತುಂಬಾ ಚೆನ್ನಾಗಿತ್ತು, ತುಂಬಾ ಟೇಸ್ಟಿ ಆಗಿತ್ತು. ನೀವು ಕೂಡ ಟ್ರೈ ಮಾಡಿ. ಅಂಡ್ ಲಾಸ್ಟ್ಲಿ ನಿನ್ನೆ ಹುಣ್ಣಿಮೆ ಇದ್ದಿದ್ದ ಕಾರಣ ಎಲ್ಲರೂ ಟೆರೆಸ್ ಮೇಲೆ ಹೋಗಿ ಪೂರ್ಣ ಚಂದ್ರನ ನೋಡಿ ಕಣ್ ತುಂಬಿಕೊಂಡ್ವಿ. ಚಂದ್ರದೇವನಿಗೆ ನಮ್ಮ ಪ್ರಾರ್ಥನೆನ ಸಲ್ಲಿಸಿ ಅವತ್ತಿನ ಇಡೀ ದಿನನ ಪಾಸಿಟಿವ್ ವೈಬ್ ಇಂದ ಶುರು ಮಾಡಿ ಪಾಸಿಟಿವ್ ಇಂದ ಎಂಡ್ ಕೂಡ ಮಾಡಿದ್ವಿ. ನಿಮ್ಮೆಲ್ಲರ ದಿನ ಕೂಡ ಹೀಗೆ ಇತ್ತು ಅಂತ ಅನ್ಕೊಳ್ತಾ ಈ ಪುಟ್ಟ ವ್ಲಾಗ್ ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ನಮಸ್ಕಾರ.